ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ಗರ್ಲ್ ವಿತ್ ಮಾಮ್. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ತಮ್ಮ ಕೂಡ ಇದ್ದಾನೆ, ನಾನು ಕೂಡ ಇಲ್ಲಿ ಹಿಂದೆ ಕುತ್ಕೊಂಡಿದ್ದೇನೆ. ಮುನಿಷಾ ವಿಡಿಯೋ ಮಾಡ್ತಾ ಇದ್ದಾಳೆ. ಸೊ ಇಲ್ಲಿ ಮಾತಾಡೋದನ್ನು ನಾನು ರೆಕಾರ್ಡನ್ನು ಆಫ್ ಮಾಡಬೇಕಾಯಿತು, ಯಾಕಂದರೆ ಕಾರಲ್ಲಿ ಸಾಂಗ್ ಕೇಳಿಸ್ತಾ ಇತ್ತು, ನನಗೆ ಕಾಪಿರೈಟ್ ಬರ್ತದೆ ಅಂತೇಳಿ ನಿಲ್ ಮಾಡಿದೆ. ಹಾಗೆ ನಾವು ಇವತ್ತು ದೇವಸ್ಥಾನಕ್ಕಂತ ಹೊರಟಿದ್ದೇವೆ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಮುಂದೆ ತೋರಿಸ್ತೇವೆ. ರಸ್ತೆ ಅಂತೂ ಸಖತ್ತಾಗಿತ್ತು. ಯಾವ ರೀತಿ ಅಂದರೆ ಇನ್ನೊಂದು ಸರಿ ಹೋಗೋದು ಬೇಡ ಅನ್ನೋ ರೀತಿಲಿ ಇತ್ತು. ಅಂಥ ರಸ್ತೆಯಲ್ಲಿ ನಾವಿವತ್ತು ಪ್ರಯಾಣ ಮಾಡಿದ್ವಿ. ಸೊ ಈ ಪ್ರಯಾಣ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಫೈನಲಿ ನಾವು ಇಲ್ಲಿ ಜೀಪಲ್ಲಿ ಕೂತ್ಕೊಂಡ್ವಿ. ಈಗ ನಾವು ಹೋಗ್ತಾ ಇರೋ ಜಾಗಕ್ಕೆ ಜೀಪಲ್ಲೇ ಹೋಗಬೇಕು. ಇಲ್ಲಿ 7 ಇಲ್ಲದಿದ್ದರೆ 8 ಮೆಂಬರ್ಸ್ ಜೀಪಲ್ಲಿ ಇರಬೇಕು, ಒಂದು ಜೀಪಲ್ಲಿ. ಇಲ್ಲದಿದ್ದರೆ ಅವರು ಜೀಪನ್ನು ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಸೊ ಇಲ್ಲಿ ನಾವು ಒಬ್ಬ ಮೆಂಬರಿಗೆ 530 ರೂಪಾಯಿ ಕೊಟ್ಟು ನಾವು ಇಲ್ಲಿಂದ ಹೊರಟ್ವಿ. ತಮ್ಮ ಮತ್ತು ಇವರು ಎದುರಲ್ಲೂ ಕೂತ್ಕೊಂಡ್ರು. ಹಾಗೆ ನಾನು ಮತ್ತು ಮೊನಿಷಾ ಹಿಂದೆ ಸೀಟಲ್ಲಿ ಕೂತ್ಕೊಂಡ್ವಿ. ತುಂಬಾ ಕಷ್ಟಪ್ಪ. ಮುಂದೆ ಸೀಟಲ್ಲಿ ಕೂತ್ರೂ ಕಷ್ಟನೇ, ಹಿಂದೆ ಸೀಟಲ್ಲಿ ಕೂತ್ರೂ ಕಷ್ಟನೇ. ಯಾಕಂದರೆ ಜೀಪ್ ಹೇಗೇಗೋ ಹೋಗ್ತದೆ. ನೋಡ್ಬೋದು ನೀವು ಜೀಪ್ ಹೇಗೆ ಹೋಗ್ತಾ ಇದೆ ಅಂತ. ನಾವು ಮುಂದಿನ ಜೀಪಲ್ಲಿ ಹೋಗ್ತಾ ಇದ್ವಿ, ಹಾಗೆ ಹಿಂದೆ ಇನ್ನೊಂದು ಜೀಪ್ ಬರ್ತಾ ಇತ್ತು. ಸೊ ಅವರ ವಿಡಿಯೋನ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಏನೂ ಚೆನ್ನಾಗಿರಲಿಲ್ಲ ರೋಡು, ಬಟ್ ದೇವರಂತೂ ತುಂಬಾ ಚೆನ್ನಾಗಿದ್ದರು. ತಮ್ಮ ಆವಾಗವಾಗ ಹೇಳ್ತಾ ಇದ್ದ, ಗಟ್ಟಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದ. ಯಾಕಂದರೆ ವಿಡಿಯೋ ಮಾಡೋಕ್ಕೆ ಹೋಗಿ ಬೀಳಬೇಡ ಇನ್ನು ಅಂತ ಹೇಳ್ತಾ ಇದ್ದ. ಸೊ ತುಂಬಾ ಒಂಥರ ರೋಡ್ ಅಂದರೆ ತುಂಬ ಕಷ್ಟಪ್ಪ. ಟ್ರೆಕ್ಕಿಂಗ್ ಮಾಡೋರಿಗೆ ತುಂಬ ಈಸಿ ಅಂತ ಅನ್ನಿಸ್ತದೆ. ನಡ್ಕೊಂಡು ಹೋಗ್ಬೋದು, ತುಂಬ ಜಾಲಿಯಾಗಿ ಹೋಗ್ಬೋದು. ಮಧ್ಯದಲ್ಲಿ ನೀರು ಕೂಡ ಬರ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ನೋಡಿ ಜೀಪ್ ಯಾವ ರೀತಿ ಬರ್ತಾ ಇದೆ ಅಂತ ನೋಡಿ. ಒಂದು ಜೀಪ್ ಬರಬೇಕಾದ್ರೆ ಇನ್ನೊಂದು ಜೀಪ್ ಸ್ವಲ್ಪ ನಿಂತ ನಂತರನೇ ಆ ಕಡೆ ಈ ಕಡೆ ಪಾಸ್ ಆಗ್ಬೋದು. ಸೊ ತುಂಬ ಚಂದದ ಊರು, ಬಟ್ ಏನು ಮಾಡೋದು.
ನಾವಿಲ್ಲಿ ಕೆಳಗಡೆ ಮೂಕಾಂಬಿಕಾ ದೇವರ ದರ್ಶನ ಪಡೆದು ಈಗ ಮೇಲೆ ಬಂದ್ವಿ. ಇಲ್ಲಿ ಕೂಡ ದೇವಸ್ಥಾನ ಇದೆ, ಹೋಗಿ ಬನ್ನಿ ಅಂತ ಹೇಳಿದರು. ಸೊ ನೋಡಿ, ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಂದರೆ ತುಂಬಾ ಸುಂದರವಾಗಿದೆ. ನಾವು ಅಂದ್ಕೊಂಡಿದ್ವಿ ಇಲ್ಲಿ ಜನ ಕಡಿಮೆ ಇರ್ಬೋದು ಅಂತ, ಬಟ್ ಇಲ್ಲ, ತುಂಬಾ ಜನ ಇದ್ದರು. ಹಾಗೆ ಇಲ್ಲಿ ಗೌರಿ ಹೂ ಕೂಡ ಅಷ್ಟೇ ತುಂಬ ಇತ್ತು. ಇಲ್ಲಿ ಮೇಲೆ ಹೋಗಬೇಕಾದ್ರೆ ಭದ್ರಕಾಳಿ ಅಮ್ಮನವರ ಗುಡಿ, ಹಾಗೆ ಆ ಕಡೆ ಮಹೇಶ್ವರ ಗುಡಿ. ಸೊ ಇಲ್ಲಿ ಮಹೇಶ್ವರನ ಗುಡಿ ಏನಿದೆ ನೋಡಿ, ಅಲ್ಲಿ ಒಳಗಡೆ ಹೋಗೋದಕ್ಕೆ ಅವಕಾಶ ಇದೆ. ಹಾಗೆ ಒಳಗಡೆ ಹೋಗಿ ನಾವಲ್ಲಿ ಕೈಗೆ ಕಟ್ಟುವಂಥ ದಾರ ಎಲ್ಲ ತಗೊಂಡು ಬಂದ್ವಿ, ಪೂಜೆ ಒಂದು ಮಾಡಿಸಿದ್ವಿ ಅಲ್ಲಿ. ಇಲ್ಲಿ ಈ ಕಡೆ ಕಾಣಿಸ್ತಾ ಇರುವಂಥದ್ದು ಕಮಂಡಲ ತೀರ್ಥ. ಸೊ ಇಲ್ಲಿ ಕೂಡ ಹೋಗಿ ಬರೋಣ ಅಂತೇಳಿ ಕೆಳಗೆ ಹೋಗಿ ಬಂದ್ವಿ ಅಲ್ಲ, ಹೋಗ್ತಾ ಇದ್ದೀವಿ. ಹಾಗೆ ತುಂಬ ನೋಡಿ ಜನ, ಎಷ್ಟು ಜನ ಮೇಲೆ ನಡ್ಕೊಂಡು ಹೋಗ್ತಾಯಿದ್ರು. 1.5 ಕಿಲೋಮೀಟರ್ ನಂತರ ಮತ್ತೆ ಒಂದು ಗುಡಿ ಇದೆ ಅಂತ ಹೇಳಿದರು, ಬಟ್ ನಾವಲ್ಲಿ ಹೋಗಲಿಲ್ಲ. ಇಲ್ಲಿ ನೋಡಿ ಮನುಷ್ಯ ಫೋಟೋ ತೆಗಿಲಿಕ್ಕೆ ಅಂತ ರೆಡಿ ಆದ್ಲು.
ನಾವಿಲ್ಲಿ ಫ್ಯಾನ್ಸಿಗೆ ಬಂದ್ವಿ. ಫ್ಯಾನ್ಸಿ ಜೊತೆ ಇಲ್ಲಿ ತುಂಬ ಒಳ್ಳೆ ತಾಮ್ರದ ವಸ್ತುಗಳಿತ್ತು. ಹಾಗೆ ಒಮ್ಮೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಹಾಗೆ ಮನುಷ್ಯ ಸ್ವಲ್ಪ ವಿಡಿಯೋ ಕೂಡ ಮಾಡಿದ್ಲು. ನನ್ನ ಫೋನಲ್ಲಿ ಅವಳ ಫೋನಲ್ಲಿ ವಿಡಿಯೋ ಮಾಡಿದ್ದು ಕೇಳಿದ್ರಲ್ವ, ಅವಳ ಫೋನಲ್ಲಿ ವಿಡಿಯೋ ಮಾಡಿರುವಂಥದ್ದು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಲ್ವನಾ. ಅಲ್ಲಿ ನಾನು ಗುಳ್ಳೆ ಬಿಡುದು. ಅವಳು ಇನ್ನೂ ಕೂಡ ಸಣ್ಣದೇ ಇದ್ದಾಳೆ, ದೊಡ್ಡದಾಗಲಿಲ್ಲ ಮನುಷ್ಯ. ಹೌದೌದು ಹೇಳ್ತಾ ಇದ್ದಾಳೆ ನೋಡಿ. ಹಾಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.